ಸರ್ ಈಗ ವಾಟ್ಸಪ್ನಾಗ ಬಂದೈತೆ ಅಂತ ಹೇಳ್ತಾರೆ ರೀ. ವಾಟ್ಸಪ್ನ ಬಂದ ಪ್ರಕಾರ ರೀ ಅವರು ಶಿಕ್ಷಣ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡ್ಬೇಕಾಗಿತ್ತು ರೀ. ಈಗ ಮನೆಗೆ ಕಲ್ಲು ಹೋಗಿತಾರೋ ಅದನ್ನು ಮಾಡ್ತಾರೋ ಈಗ ಹೇಳ್ತಾರೆ ಅವ್ರು. ಮನೆಗೆ ಕಲ್ಲು ಹೋಗೋದು ತಕ್ಷಣ ಮರ್ದು ಊರಾನವ್ರಿಗೆ ಹೇಳ್ಬೇಕಾಗಿತ್ತು ರೀ, ಇಲ್ಲಾಂದ್ರೆ ಸ್ಟೇಷನ್ಕರ್ ತಿಳಿಸ್ಬೇಕಾಗಿತ್ತಾರಲ್ಲ. ಇದು ನಮಗೆಲ್ಲ ಏನು ಗೊತ್ತು ರೀ. ಆಕೆ ನಮ್ಮ ಅಣ್ಣನ ಮಗಳು ರೀ, ಆಕೆ ಹಳ್ಯಾರಿ ಅವ್ರು ರೀ. ಮತ್ತು ಈ ಪ್ರಕರಣ ಮಾಡಬೇಕಾದ್ರೆ ಅವ್ರಿಗೇನು ಪರ್ಮಿಷನ್ ಐತ್ರಿ ಇದೆಲ್ಲ ಮಾಡಿದ್ರಿ ಏನು ರೀ? ಅವ್ರೇನು ಈಗ ಸ್ಟೇಷನ್ದಾಗ ಮಾಡಿ ಕೇಳಿದ್ರಲ್ಲ, ವಾಟ್ಸಪ್ ಹಂಗೆ ಮಾಡ್ಕೊಂಡಾರ ಹಿಂಗೆ ಮಾಡ್ಕೊಂಡಾರ ಅಂತ ಹೇಳ್ರಿ. ಸ್ಟೇಟಸ್ ಇಟ್ಟಾರ ನಮ್ಗೆ ಆಗ ಸುದ್ದಿ ರೀ. ಅನ್ನತನಾಗ ಸುದ್ದಿಲ್ಲ ರೀ. ನಾವು ಕಂಡ್ರೆಕ್ಟ್ ಅವ್ರಿ ನಮ್ಮ ಅಣ್ಣನ ಮಗಳು ರೀ ಆಕಿರಿ. ಮತ್ತು ಈ ಮೊದಲ ಗೊತ್ತಿದ್ದಿದ್ರೆ ಅದು ಏನಾರು ರಿಕಾರ ಮಾಡಕ್ಕೆ ಬರ್ತದೆ, ಸ್ಟೇಷನ್ಗೆ ಹೋಗ್ಬೇಕಾಗಿತ್ತಾರಲ್ಲ ಅವ್ರು, ಬಗೆಹರಿಸ್ಬೇಕಾಗಿತ್ತಾರಲ್ಲ. ಅಷ್ಟು ಸ್ಟೇಟಸ್ ಇಡ್ಬೇಕಾರೆ ಇಬ್ರಿಗೆ ಏನು ಸಂಬಂಧ ಇತ್ತು ಅನ್ನೋದು ನಮಗೇನು ಗೊತ್ತಾರೆ. ಈಗ ಅವ್ರು ಪ್ರೂಫ್ ಮಾಡಾಕತ್ತಾರ ರೀ. ಪ್ರೂಫ್ ಮಾಡಬಾರ್ದತ್ತು ರೀ. ಅದನ್ನು ಸ್ಟೇಷನ್ ಇದ್ರಕ್ಕಿಲ್ಲನ್ರಿ ಅವ್ರು ಪ್ರೂಫ್ ಮಾಡಾಕ್ರಿ. ಮತ್ತು ಸಿಕ್ಕಾಪಟ್ಟಿ ಈ ನಮ್ಮನೆ ಒಬ್ಬಗ ಇಬ್ಬರಿಗೆ ಹಾಸ್ಕೊಳವಲ್ರಿ. 7-8 ಮಂದಿ ಕೂಡಿರ್ಬೇಕು ರೀ. ಇದನ್ನು ಯಾವುದೋ ಆದ್ರೂ ತನಿಖೆ ಗೋರ್ಮೆಂಟ್ ಮಾಡಬೇಕು. ಸ್ಟೇಷನ್ದವ್ರು ಇದನ್ನು ತೊಗೊಳ್ಬೇಕು. ಇದನ್ನು ನಿನ್ನೆಲ್ಲ ಮಾಡಿರಿ. ಸೋಮವಾರ ಸಾಯಂಕಾಲ ಗೊತ್ತ್ರಿ ನಮಗೆ ರೀ. 6:00 ನಮಗೆ ಫೋನ್ ಬಂತು ಕಾಂಟ್ರಾಕ್ಟ್ ಅಂದ್ರೆ ಬಂದಿರು ಸರ್. ಇಲ್ಲೇ ಅನ್ಯಪ್ಪನ ಕಾವಲಿ ಅಂತಕ್ಕೆ ಒಂದು ಹೊಲ, ಹೊಲ ಅವ್ರ ಮನೆ ಮಗ್ಗಲ್ಗೆ ನೋಡ್ರಿ. ಈಗ ಹೇಳೋದು ಗೊತ್ತ್ರಿ ನಮಗೆ. ಮನಿ ಅಂತ ಸರ್. ಹುಳ್ಳ್ಯಾಗ್ರಿ. ಅವ್ರು ಮಾಡಬಾರ್ದಾಗಿತ್ತಲ್ರಿ. ಅವ್ರ ಸ್ಟೇಷನ್ ಇದ್ರಕ್ಕಿಲ್ಲನ್ರಿ, ಊರನವ್ರು ಇದ್ರಕ್ಕಿಲ್ಲನ್ರಿ, ಕಂಪ್ಲೇಂಟ್ ಕೊಡ್ಬೇಕಾರಲ್ಲ. ಈ ಪ್ರಕರಣ ಮಾಡಕ್ಕೆ ಏನು ಪರ್ಮಿಷನ್ ಸಿಗ್ತಾವ್ರಿ? ಅದನ್ನ ತನಿಖೆ ಹಾಕಿತ್ತಾರಲ್ಲ, ಅದು ಸ್ಟೇಷನ್ಗೆ ಹೋದ್ರೆ ತನಿಖೆ ಹಾಕಿತ್ತಾರಲ್ಲ. ಇವರ ಮಾಡ್ಬೇಕು ಅನ್ನೋದು ರೂಲ್ಸ್ ಐತೇನ್ರಿ. ಅದು ಹೊಲ ಮಾಡಕ್ಕೆ ಹಚ್ಚಿಕ್ಯಾರ ಅಂದ್ರೆ ಏನು ಕುತಂತ್ರ ಮಾಡಿ ಇವ್ರು ಮಾಡ್ಬೇಕಾಗಿತ್ತು ರೀ. ಹೊಲ ಅವ್ರದ ಮಾಡ್ಯಾರ. ಅವ್ರು ಏನು ಮಾಡಿದ್ರಿ ಆಮೇಲೆ ಗೊತ್ತಿಲ್ಲ ರೀ. ನಾವು ಸಾಯಂಕಾಲ ಸುದ್ದಿ ಎತ್ಕೊಂಡು ಬಂದವ್ರನ್ನ ರೀ. ಅಲ್ಲಿಂದ ಘಟಪುರ ಸ್ಟೇಷನ್ಗೆ ಹೋದ್ರಿ. ಕಡ್ದು ಕೊಂದಾರ ಅಂದ್ಕೊಂಡು ಬಂದಿರಿ ಸರ್. ಅವ್ರು 8 ಸಲ ಹೋಗಿದ್ರಿ. ನಾವು ಕಾಂಟ್ರಾಕ್ಟಿಗೆ ಅವ್ರಿ. ಅವ್ರು ಹೊಲ ಮಾಡಿದವ್ರು ಅವ್ರಿ. ಮತ್ತು ಅವರು ಮಾಡಿದ ಹೊಲಕ್ಕೆ ನಾವು ಯಾಕೆ ಹೋಗೋಣ್ರಿ? ಇಲ್ಲೇ ಮಗಳ ಮನೆಗೆ ಬರೋದ್ರಿ ಹೋಗೋದ್ರಿ, ಇಷ್ಟ ನಮ್ದು ಆಗದ್ರಿ. ನೀರು ಹಸಕ್ಕೆ ಹೋಗೋಣತ್ ಹೇಳ್ರು. ಮತ್ತು ಅಲ್ಲಿ ಸ್ಟೇಷನ್ದಾಗ ಎಲ್ಲ ಅವ್ನು ವಾಟ್ಸಪ್ ಮಾಡ್ಯಾನು, ಸ್ಟೇಟಸ್ ಇಟ್ಟಾನು. ಸ್ಟೇಟಸ್ ಅವ್ನು ಯಾವುದು ಸಿಟ್ಟಿದ್ದ ಅದ ತಕ್ಷಣ ಹೆಣ್ಮಗಳ ಶಿಕ್ಷಣ ಮಾಡಬೇಕಾಗಿತ್ತು. ಅವಾಗ ಹೇಳ್ಬೇಕಾಗಿತ್ತು. ಇಷ್ಟು ಮಾಡಬಾರ್ದಾಗಿತ್ತು. ಅವ್ರು ಎಷ್ಟು ಮಂದಿ ಕೂಡಿ ಮಾಡ್ಯಾರಲ್ಲ, ಅವ್ರು ಈಗ ಪಾರ್ಯಕ್ಕೆ ಮಾಡಬಾರ್ದು. ಯಾವಾಗ ಹೆಣ್ಮಗಳ ಮಾತು ಕೇಳಬಾರ್ದಾಗಿತ್ತು. ಗಂಡ ಹೆಂಡತಿ ಕೂಡಿ ಒಬ್ಬರಿಗೆ ನೀವು ಮಾತಲ್ರಿ ಅಂಥ ವ್ಯಕ್ತಿ ನಾವು. ಇವ್ರು ಏನಿಲ್ಲ ಅಂದ್ರೆ ಭಾಳ ಆದ್ರೆ ಒಂದು 5-6 ಮಂದಿ ಆಗಿರ್ಬೇಕು ಸರ್. ಇದನ್ನು ಯಾವುದೋ ತನಿಖೆ ಮಾಡಿಕೆರಿಂದ ಶಿಕ್ಷಣ ದೊರೆಯಬೇಕ್ರಿ. ಅದು ಗೌರ್ಮೆಂಟ್ ಇದು ಬರ್ಬೇಕಾರ್ರಿ. ಶಿವಪುತ್ರ ನಿಂಗಪ್ಪ ಮೂಸ್ಕೊಡ್ರಿ, ಸಾಕಿನ ಕಾಂಟ್ರಾಕ್ಟ್ರಿ.